ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೊಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಈಗ PM ಕಿಸಾನ್ನ 22ನೇ ಕಂತಿನ ಅಮೌಂಟ್ ಬರ್ತಕ್ಕಂಥ ದಿನಾಂಕ ರಿವೀಲ್ ಆಗಿದೆ. 13ನೇ ತಾರೀಕು ಅಂದರೆ ಇದೇ ತಿಂಗಳು 13ನೇ ತಾರೀಕು ಇನ್ನು 2 ದಿವಸದಲ್ಲಿ ಈ ಒಂದು PM ಕಿಸಾನ್ನ 22ನೇ ಕಂತಿನ ಹಣ ಪ್ರತಿಯೊಬ್ಬ ರೈತರ ಖಾತೆಗೆ ಅಂದರೆ PM ಕಿಸಾನ್ ನೋಂದಾಯಿತ ರೈತರ ಖಾತೆಗೆ ಜಮಾವಣೆ ಆಗುತ್ತೆ. ಇಲ್ಲಿ ನಿಮಗೆ ಹಣ ಬರುತ್ತೋ ಇಲ್ವೋ ಅಂತ ನೀವು ಈಗಲೇ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋನ ನೋಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಈಸಿಯಾಗಿ ನಿಮಗೆ ಈ 22ನೇ ಕಂತಿನ ಹಣ ಬರುತ್ತೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೋದಾಗಿರ್ತದೆ. ಇಲ್ಲಿ ಆಲ್ರೆಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸಿಂಬಲು PM ಕಿಸಾನ್ GY ಅಂತ, ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೊಂಡು ಚೆಕ್ ಮಾಡಿ ನೋಡಿದಾಗ ಈ ರೀತಿ ಬರಬೇಕು. ನಿಮಗೆ ಆಧಾರ್ ಆಕ್ಟಿವ್ ಅಂತ ತೋರಿಸ್ಬೇಕು, ಮತ್ತು ಆಧಾರ್ ನಂಬರ್ ಇಸ್ ವೆರಿಫೈಡ್, ಹಾಗೆಯೇ ಯುವರ್ ಅಕೌಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ದ ಬ್ಯಾಂಕ್ ಆ್ಯಂಡ್ ಅಂಡರ್ ಪ್ರೊಸೆಸ್ ಅಂತ ತೋರಿಸ್ಬೇಕು. ಹಾಗೆಯೇ 19th ಇನ್ಸ್ಟಾಲ್ಮೆಂಟು ಬರ್ತಾ ಇದೆ ಅಂತ ರಿಲೀಸ್ಡ್ ಅಂತ ಬರ್ತಾ ಇದೆ, ಈ ರೀತಿ ತೋರಿಸ್ಬೇಕು. ನೀವು ಇದನ್ನು ಯಾವ ರೀತಿ ಚೆಕ್ ಮಾಡೋದು ಅಂದರೆ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಾಗಿನ್ ಟೈಪ್ ಅಂತ ಕೇಳುತ್ತೆ, ಅಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟಲ್ಲಿ ನೀವು ಇಲ್ಲಿ ಬೆನಿಫಿಷರಿ ಅಂತ ಮಧ್ಯದಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ. ಇಲ್ಲಿ ತುಂಬ ಜನರು ರೈತರ ಬಳಿ ರಿಜಿಸ್ಟರ್ ನಂಬರ್ ಇಲ್ಲ, ಅದರಿಂದ ನೀವು ಇಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಳಗಡೆ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಕಾಣ್ತಾ ಇರ್ತಕ್ಕಂಥ ಬಾಕ್ಸ್ಗೆ ಹಾಕಿ ಕೆಳಗಡೆ ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಯಶಸ್ವಿಯಾಗಿ ನಿಮ್ಮದು ಲಾಗಿನ್ ಆಗುತ್ತೆ. ಈಗ OTP ಬಂದಿದೆ, OTP ಹಾಕಿ ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ. ಲಾಗಿನ್ ಆದ ನಂತರ ಸ್ನೇಹಿತರೆ ಈ ರೀತಿ ಡ್ಯಾಶ್ಬೋರ್ಡ್ ಕಾಣುತ್ತೆ ನಿಮಗೆ. ಇಲ್ಲಿ ಸಿಂಪಲಾಗಿ ನೀವೇನಿಲ್ಲ, ಮೇಲ್ಗಡೆ ಡ್ಯಾಶ್ಬೋರ್ಡ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮದು ಸಂಪೂರ್ಣವಾದ ಮಾಹಿತಿ ಮೇಲ್ಗಡೆ ಕಂಡುಬರುತ್ತೆ. ನಿಮ್ಮ GY ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಫೋನ್ ನಂಬರು, ಹಾಗೆ ನಿಮ್ಮದು KYC ಆಗಿದೆಯಾ, ಆಧಾರ್ ಸೀಡಿಂಗ್ ಆಗಿದೆಯಾ, ಮತ್ತು KYC ಆಗಿದೆಯಾ, ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ಆ 3 ಕೂಡ SS ಅಂತ ತೋರಿಸ್ಬೇಕು. ಈಗ ಕೆಳಗಡೆ ಬೆನಿಫಿಷರಿ ಸ್ಟೇಟಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಎಷ್ಟು ಕಂತು ಅಮೌಂಟ್ ಬಂದಿದೆ ಎಲ್ಲ ಡೀಟೇಲ್ಸು ಕೂಡ ಸಂಪೂರ್ಣವಾಗಿ ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಈ ಒಂದು ರೈತನಿಗೆ 20ನೇ ಕಂತು ಅಂದರೆ ಈ ರೈತ ರಿಜಿಸ್ಟರ್ ಮಾಡಿರೋದು 2019 8ನೇ ತಿಂಗಳು ರಿಜಿಸ್ಟರ್ ಮಾಡೋದ್ರಿಂದ ಈ ರೈತನಿಗೆ 2 ಕಂತು ಬಂದಿಲ್ಲ. ಅದರಿಂದ ಈ ರೈತನಿಗೆ ಈಗ ಬರ್ತಕ್ಕಂಥ ಕಂತು ಬಂದು 20ನೇ ಕಂತಾಗಿರುತ್ತೆ. ಅಲ್ಲಿ ಡೇಟ್ ಸಮೇತ ಕೊಟ್ಟಿದ್ದಾನೆ ನೋಡಿ. ನಿಮಗೆ 28/8/2019 ಈ ಒಂದು ಅಪ್ಲಿಕೇಶನ್ ಹಾಕಿರೋದ್ರಿಂದ 2 ಕಂತು ಬರ್ತಾಯಿಲ್ಲ. ಹಾಗೆಯೇ 20ನೇ ಕಂತು ಇವಾಗ ಬರ್ತಕ್ಕಂಥದ್ದು ಯುವರ್ 20th ಇನ್ಸ್ಟಾಲ್ಮೆಂಟ್ ಬರ್ತಾ ಇದೆ ಅಂತೇಳಿ ಈ ರೀತಿ ತೋರಿಸ್ತಾ ಇದೆ. ಹಾಗೆಯೇ ನೀವು ಹಿಂದಿನ ಸ್ಟೇಟ್ಮೆಂಟ್ಗಳನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು, ಯಾವ ದಿನಾಂಕದಲ್ಲಿ ಬಂದಿದೆ ಅಂತ. ಹಿಂದೆ ಬಂದಿರತಕ್ಕಂಥದ್ದು 28/11/2025 ಅಂದರೆ ಕಳೆದ ನವಂಬರಲ್ಲಿ ಲಾಸ್ಟ್ 19ನೇ ಕಂತು ಬಂದಿತ್ತು. ಇವಾಗ 20ನೇ ಕಂತು ಬರ್ತಾ ಇದೆ. ಈಗ ತುಂಬ ಜನರಿಗೆ ಸ್ಟಾರ್ಟಿಂಗಲ್ಲಿ ಅರ್ಜಿ ಹಾಕಿರೋಲ್ಲ ಅಂಥವ್ರಿಗೆ ಈಗ ಬರ್ತಕ್ಕಂಥ ಕಂತು ಬಂದು 22ನೇ ಕಂತಾಗಿರ್ತದೆ. ನೀವು ಕೂಡ ಇದೇ ರೀತಿ ನಿಮಗೆ ಎಷ್ಟನೇ ಕಂತಿನ ಹಣ ಬರ್ತಾ ಇದೆ ಅಂತ ನೀವು ಅಮೌಂಟ್ ಬರೋಕ್ಕಿಂತ ಮೊದಲೇ ಕೂಡ ಈ ಒಂದು ಆ್ಯಪ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಸ್ಟೇಟಸಲ್ಲಿ ಆಕ್ಟಿವ್ ಮತ್ತು ನಿಮ್ಮ ಪೇಮೆಂಟ್ ಪ್ರೊಸೀಡ್ ಅಂತ ತೋರಿಸಿದ್ರೆ ನಿಮಗೆ ಈ ಒಂದು ಕಂತಿನ ಹಣ 100% ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.